ನೋಡಿ, ಗ್ರಾಹಕರಿಗೆ KMF ಸದಾ ಶಾಕ್ ಕೊಡ್ತಾನೆ ಇರುತ್ತೆ. ಏನು ಶಾಕ್ ಅಂತ ಹೇಳಿದ್ರೆ, ಬೆಲೆ ಕಡಿಮೆ ಮಾಡಂತೂ ಖುಷಿ ಪಡಿಸಲ್ಲ. ಯಾಕಂದರೆ ಹಾಲಿರ್ಬೋದು, ತುಪ್ಪ ಇರ್ಬೋದು, ಬೆಣ್ಣೆ ಇರ್ಬೋದು, KMF ನಂದಿನಿ ಯಾವುದೇ ಪ್ರಾಡಕ್ಟ್ಗಳ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಡಿಮೆ ಆಗಂತೂ ಗ್ರಾಹಕರಿಗೆ ಶಾಕ್ ಅಂತೂ ಆಗಿಲ್ಲ. ಈಗ ಗ್ರಾಹಕರಿಗೆ ಮತ್ತೊಮ್ಮೆ KMF ಶಾಕ್ ಕೊಟ್ಟಿದೆ. ನಂದಿನಿ ತುಪ್ಪ ಬೆಣ್ಣೆಯ ಬೆಲೆ ₹1 ₹2 ಅಲ್ಲ, 15-20 ರೂಪಾಯಿ ಏರಿಕೆ ಆಗಿರುವುದು. ಹಾಗಾದರೆ ಹೊಸ ದರ ಎಷ್ಟು ಏರಿಕೆಯಾಗಿದೆ? ಇವತ್ತಿನಿಂದನೇ ಜಾರಿಗೆ ಬರ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಹೊರೆ ಯಾರಿಗೆ ಗೊತ್ತಾ? ಹೋಟೆಲ್ ಮಾಲೀಕರಿಗಂತೂ ಸಿಕ್ಕಾಬಟ್ಟೆ ಹೊರೆ. ಯಾಕಂದರೆ ದಿನನಿತ್ಯ ಎಷ್ಟೋ ಲೀಟ್ರ್ ಗಟ್ಟಲೆ ತುಪ್ಪ ಬೇಕಾಗಿರುತ್ತೆ, ಬೆಣ್ಣೆ ಬೇಕಾಗಿರುತ್ತೆ. 15-20 ರೂಪಾಯಿ ಏರಿಕೆ ಅಂದರೆ ಅದೆಲ್ಲ ಬಂದು ಬೀಳೋದು ಯಾರಿಗೆ ಹೇಳಿ? ಗ್ರಾಹಕರ ಮೇಲೆ ಬಂದು ಬೀಳೋದು. ಕೊನೆಗೆ ಇಲ್ಲಿ ಗ್ರಾಹಕರಿಗೇನೆ ಹೊರೆಯಾಗೋದು, ಅವ್ರ ತಲೆ ಮೇಲೆ ಬರೋದು. ಹೆಂಗೋ ಹೋಟೆಲ್ ಅವರು ಸಮಜಾಯಿಷಿಯನ್ನು ಕೊಡ್ತಾರೆ. ನೋಡಿ, ಬೆಣ್ಣೆ ದರ ಹೆಚ್ಚಾಗಿದೆ, ತುಪ್ಪದ ದರ ಹೆಚ್ಚಾಗಿದೆ ಅಂತ ಹೇಳಿ ಈ ಕಡೆ ಬೆಣ್ಣೆಯಿಂದ ಮಾಡುವಂಥ ಉತ್ಪನ್ನಗಳು, ತುಪ್ಪದಿಂದ ಮಾಡೋದ್ರ ಮೇಲೆ ಒಂದು ₹5 ₹10 ಜಾಸ್ತಿ ಹಾಕ್ತಾರೆ. ಅದನ್ನು ತಿನ್ನಕ್ಕೆ ಹೋದಂತಹ ಗ್ರಾಹಕರ ಮೇಲೆ ಆ ಹೊರೆ ಬೀಳುತ್ತೆ. ಅಲ್ಲಿಗೆ ಕೊನೆಗೂ ಬಡಪಾಯಿಗಳಾಗೋದು ಯಾರು? ಗ್ರಾಹಕರೇ. ರಾಜ್ಯದ ಗ್ರಾಹಕರಿಗೆ KMF ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ. ತುಪ್ಪದ ದರ ₹15, ಬೆಣ್ಣೆ ದರ ₹22 ಹೆಚ್ಚಳ ಮಾಡಿದೆ. ಈ ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿಗೆ ಬರುತ್ತೆ. ಬೆಂಗಳೂರು ಹಾಲು ಒಕ್ಕೂಟದ ಬಮೂಲ್ ಎಲ್ಲ ಮಳಿಗೆಗಳಲ್ಲಿ ಅನ್ವಯ ಆಗುತ್ತೆ. ಇದರಿಂದ ಗೃಹ ಬಳಕೆದಾರರು, ಅದರ ಜೊತೆಗೆ ಹೋಟೆಲ್ ಉದ್ಯಮಕ್ಕೆ ಹೆಚ್ಚಿನ ಆರ್ಥಿಕ ಹೊರೆಯಾಗುತ್ತೆ. ಪ್ರತಿ ಕೆಜಿ ತುಪ್ಪದ ಬೆಲೆಯಲ್ಲಿ ₹15, ಪ್ರತಿ ಕೆಜಿ ಬೆಣ್ಣೆ ದರದಲ್ಲಿ ₹22 ಹೆಚ್ಚಳ. ಜುಲೈ 24ನೇ ತಾರೀಕು ಅಂದರೆ ಇವತ್ತೇ ಶುಕ್ರವಾರ, ಶುಭ ಶುಕ್ರವಾರ, ಗ್ರಾಹಕರ ಮೇಲೆ ಹೊರೆ, ಹೋಟೆಲ್ ಮಾಲೀಕರ ಮೇಲೆ ಹೊರೆಯಾಗುತ್ತೆ. ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಸೊ KMF ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಮತ್ತೊಂದು ಶಾಕು. ಬೆಣ್ಣೆ ಮತ್ತು ತುಪ್ಪದ ದರದಲ್ಲಿ ಗಣನೀಯವಾಗಿ ಏರಿಕೆ. ಇದು ಇವತ್ತು ಏರಿಕೆ ಮಾಡಿರೋದಲ್ಲ, ಈ ಹಿಂದಿನಿಂದನೂ ಕೂಡ ₹5 ₹10 ಅಂತ ಏರಿಕೆ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಹಾಗಾಗಿ ಈಗ ತುಪ್ಪದ ಬೆಲೆ ಎಷ್ಟಾಗಿದೆ ಅಂದರೆ ಪ್ರತಿ ಕೆಜಿಗೆ ₹15 ಏರಿಕೆಯಾಗಿದೆ. ಬೆಣ್ಣೆ ದರದಲ್ಲಿ ₹22 ಹೆಚ್ಚಳವನ್ನು ಮಾಡಲಾಗಿದೆ. ರಾಜ್ಯಾದ್ಯಂತ ಇರುವಂತಹ ಎಲ್ಲ KMF ಮಳಿಗೆಗಳಲ್ಲಿ ಈ ಹೊಸ ದರ ಅನ್ವಯ ಆಗುತ್ತೆ. ಇದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಅಂತಲೇ ಹೇಳಬಹುದು. ಅದರ ಜೊತೆಗೆ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯು ಕೇವಲ ಗೃಹ ಬಳಕೆದಾರರಿಗಷ್ಟೇ ಅಲ್ಲ, ಹೋಟೆಲ್ ಮತ್ತು ಬೇಕರಿ ಉದ್ಯಮದ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ತುಪ್ಪ ಮತ್ತು ಬೆಣ್ಣೆಯನ್ನು ಹೆಚ್ಚಾಗಿ ಬಳಸಿ ಸಿಹಿ ತಿಂಡಿಯನ್ನು ತಯಾರು ಮಾಡಲಾಗುತ್ತೆ. ಹೋಟೆಲ್ ಮಾಲೀಕರು ಈ ದರ ಏರಿಕೆಯಿಂದ ಹೋಟೆಲ್ ಮಾಲೀಕರು ಕೂಡ ಕಂಗೆಟ್ಟಿದ್ದಾರೆ. ಎಷ್ಟು ಬಾರಿ ಅಂತ ಗ್ಯಾಸ್ ಪ್ರಾಬ್ಲಮ್ ಆಯಿತು, ಆಗ ಒಂದಷ್ಟು ಗ್ರಾಹಕರಿಗೆ ಹೊರೆಯಾಯಿತು. ಗ್ರಾಹಕರು ಪ್ರಶ್ನೆ ಮಾಡ್ತಾರೆ. ಇದೆಲ್ಲ ಆಗಿರೋದು ಪರೋಕ್ಷವಾಗಿ ಗ್ರಾಹಕರ ಕೈ ಬಾಯಿ ಎರಡೂ ಕೂಡ ಸುಡಂಗಾಗೋಗ್ಬಿಟ್ಟಿದೆ. ಈಗ ನೋಡಿ, ಒಂದು ಕಡೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕೆ ರೀತಿ ಜಾಸ್ತಿ ಆಗ್ತಿದೆಯೋ ಗೊತ್ತಿಲ್ಲ. ಯಾಕಂದರೆ ರೈತರಿಗೆ ಏನಾದರೂ ಹಾಲಿನ ದರದಲ್ಲಿ ಹೆಚ್ಚಳ ಮಾಡಿದ್ರೆ ಖುಷಿ ಪಡೋಣಪ್ಪ. ಓಕೆ, ರೈತರಿಗೆ ಒಂದಿಂದ ₹5, ಒಂದು ₹3, ಅಟ್ಲೀಸ್ಟ್ ಒಂದು ₹3 ಲೀಟ್ರಿಗೆ ಒಂದು ₹3 ₹5 ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಓಕೆ ಸಮಾಧಾನ ಪಡೋಣ. ಕಷ್ಟಪಡೋದು ರೈತರು, ಅನ್ನದಾತರು ಕಷ್ಟಪಟ್ಟು ಹಸು ಸಾಕಿರ್ತಾರೆ, ಹುಲ್ಲು ತಂದಿರ್ತಾರೆ. ಹಸು ಹಾಲು ಕರೆಯೋದು, ಒಂದು 10 ಲೀಟ್ರ್ ಹಾಲು ಕರಿಬೇಕು ಅಂದರೆ ಒಂದು ಹಸುನ ಯಾವ ರೀತಿ ಕೇರ್ ಮಾಡಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಹಸುನ ಮೇಯಿಸ್ಕೊಂಡು ಬರಬೇಕು. ಬಟ್ ಇಲ್ಲಿ ರೈತರಿಗೆ ಕೊಡ್ತಾ ಇಲ್ಲ. ಈ ರೀತಿ ಬೆಣ್ಣೆ ತುಪ್ಪದ ದರದಲ್ಲಿ ಹೆಚ್ಚಳ ಮಾಡಿದ್ರೆ ಹೆಂಗೆ? ನೋಡಿ, ಹಿಂದೆ ನಿನ್ನೆವರೆಗೂ ₹700 ಇತ್ತು ತುಪ್ಪದ ಬೆಲೆ, ಇವತ್ತು ₹715 ಆಗಿದೆ. ನಿನ್ನೆವರೆಗೂ ಬೆಣ್ಣೆ ಬೆಲೆ ₹610 ಇತ್ತು, ಇವತ್ತು ₹660. ಅಂದರೆ ಎಷ್ಟು ಹೆಚ್ಚಳ ಆಯಿತು ಅನ್ನೋದನ್ನು ಗಮನಿಸಬಹುದು. ಸೊ ಹಾಗಾಗಿ ಗ್ರಾಹಕರು, ಹೋಟೆಲ್ ಮಾಲೀಕರು, ಬೇಕರಿ ಮಾಲೀಕರು ಕೂಡ ಈಗ KMFಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ.